ಬೆನಿಫಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಸ್ನ್ಯಾಕ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದು ನಿಮಗೆ 3 ಫ್ಲೇವರ್ನಲ್ಲಿ ಮಾಡಿ ತೋರಿಸ್ತೀನಿ. ಡಯಟ್ ಮಾಡುವವರಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅದೇ ರೋಸ್ಟೆಡ್ ಮಖಾನ. ಇದು 3 ಫ್ಲೇವರಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಫಸ್ಟ್ ಬಂದ್ಬಿಟ್ಟು ಕಟ್ಟ ಮೀಠಾ ಮಖಾನ ಅಂತ, ಸೆಕೆಂಡು ಜೀರಾ ಮಖಾನ, ಮೂರನೇದು ಕ್ಯಾರಮೆಲ್ ಮಖಾನ. ಮಖಾನ ಅಂದರೆ ಲೋಟಸ್ ಸೀಡ್ಸ್ ಅಂತ ಸಹ ಕರೀತಾರೆ. ಇದು ಲೋ ಕ್ಯಾಲರೀಸ್, ಸ್ಯಾಚುರೇಟೆಡ್ ಫ್ಯಾಟ್ ಆ್ಯಂಡ್ ಸೋಡಿಯಂ, ಹೈ ಇನ್ ನ್ಯೂಟ್ರಿಷನ್ ಆ್ಯಂಡ್ ಹ್ಯಾಸ್ ಎ ನ್ಯೂಟ್ರಲ್ ಫ್ಲೇವರ್ ಹೊಂದಿದೆ ಈ ಮಖಾನ. ಇದರ ಬೆನಿಫಿಟ್ಸ್ ಹೇಳುತ್ತಾ ಹೋದರೆ ಮುಗಿಯೋದೇ ಇಲ್ಲ. ವೇಟ್ ಲಾಸ್ಗೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, ಕ್ಯಾಲ್ಶಿಯಂ ಅಧಿಕ ಇರುವುದರಿಂದ ಮೂಳೆಗಳಿಗೆ ತುಂಬಾ ಉಪಯುಕ್ತ, ಹಾಗೆ ಹಾರ್ಟ್ಗೆ ಕೂಡ ಒಳ್ಳೆಯದು. ಪ್ರೆಗ್ನೆಂಟ್ ವುಮೆನ್ಸ್ಗೆ, ಮಕ್ಕಳ ಬೆಳವಣಿಗೆಗೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬಹುದು. ಇಷ್ಟೆಲ್ಲ ಗುಣ ಇರುವ ಮಖಾನ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ದಪ್ಪ ತಳ ಇರುವ ಪಾತ್ರೆ ಹಾಗೆ ಅಗಲವಾಗಿರೋದನ್ನೇ ತಗೊಳ್ಳಿ. ನೋಡಿ, ನಾನಿಲ್ಲಿ 3 ಬೌಲು ಮಖಾನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಿಮಗೆ 3 ಫ್ಲೇವರ್ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಒಟ್ಟಿಗೆ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಮಖಾನ ಹೊರಗಡೆ ಬೀಳ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದೇ ತಗೊಳ್ಳಿ ಪಾತ್ರೆ. ಇದನ್ನು ಡ್ರೈ ರೋಸ್ಟ್ ಮಾಡಿ ಸಾಕು. ಇದನ್ನೇನು ತುಪ್ಪ ಎಣ್ಣೆ ಏನೂ ಹಾಕೋದು ಬೇಡ ಫಸ್ಟಿಗೆ. ನೋಡಿ, ಈ ಥರ ಎಲ್ಲ ಕೆಳಗಿಂದ ಮೇಲೆ ಎಲ್ಲನೂ ತಿರುಗಿಸ್ತಾ ಫ್ರೈ ಮಾಡಿ. ತಳ ಇಡೋ ಚಾನ್ಸ್ ಇರುತ್ತೆ, ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಇದು ನೋಡಿ, ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಇದು ಸ್ವಲ್ಪ ಮೆತ್ತಗಿರುತ್ತೆ, ಹಾಗಾಗಿ ಒಂದು ಸಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಗ ಸ್ವಲ್ಪ ನಿಮಗೆ ಕ್ರಿಸ್ಪಿ ಆಗುತ್ತೆ. ಇದರಿಂದ ನೋಡಿ ಸುಮಾರು ರೆಸಿಪಿ ಮಾಡ್ಬೋದು. ಈ ಥರ ಡ್ರೈ ರೋಸ್ಟ್ ಮಾಡಿ ಸ್ನ್ಯಾಕಿಗಂತ ಮಾಡ್ಕೋಬೋದು. ಇದ್ರದ್ದು ಖೀರ್ ಅಂತ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡುಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಫ್ರೈ ಆಗಬೇಕು. ಹಾಗೆ ಈಗೆಲ್ಲ ಪ್ರೋಟೀನ್ ಪೌಡರ್ಗಳು ತುಂಬ ಫೇಮಸ್ ಅಲ್ವಾ, ಅದು ಸಹ ನಾವು ಮಾಡ್ಕೋಬೋದು. ಎಲ್ಲ ಕಾಳುಗಳು ಸೇರಿಸಿ ಮಾಡ್ತಾರಲ್ವ ಪ್ರೋಟೀನ್ ಪೌಡ್ರ್ ಮನೆಯಲ್ಲೇ, ಅದ್ರ ಜೊತೆಗೆ ಇದನ್ನು ಸಹ ಮಖಾನೂ ಸೇರಿಸ್ಕೊಳ್ಬೋದು. ನೋಡಿ, ಈ ಥರ ನಾವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ಪುಡಿ ಪುಡಿ ಆಗಬೇಕು. ಅಷ್ಟು ಆದರೆ ನಿಮಗೆ ಸಾಕು, ಫ್ರೈ ಆಗಿರುತ್ತೆ. ಇದು ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದನ್ನು ಒಂದು ಕಡೆ ಸೈಡಿಗೆ ಇಡೋಣ ತಣ್ಣಗಾಗಲು. ಈಗ ಫಸ್ಟು ಕಟ್ಟ ಮೀಠಾ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ಪೆಷಲ್ ಮಸಾಲ ಮಾಡ್ಕೊಳ್ಳೋಣ. 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನ್ ನಾರ್ಮಲ್ ಉಪ್ಪು, ಅರ್ಧ ಸ್ಪೂನ್ ಬ್ಲಾಕ್ ಸಾಲ್ಟು, ಅರ್ಧ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಕಾಳುಮೆಣಸು, ಹಾಗೆ 1/4 ಸ್ಪೂನು ಹಿಂಗೆ ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ಥರ ನೈಸಾಗಿ ಪೌಡ್ರ್ ಆಗಿರಬೇಕು. ನೋಡಿ, ಕಡಾಯಿ ಬಿಸಿಗಿಡಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನೋಡಿ, ಇದು ಸ್ವಲ್ಪ ಮೆಲ್ಟ್ ಆಗಲಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ಮೆಲ್ಟ್ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ 2 ಸ್ಪೂನ್ ಆ ಮಸಾಲೆ ಹಾಕಿ. ಇನ್ನು ಉಳಿದಿದ್ದ ಮಸಾಲೆ ನೀವು ಅದನ್ನು ಬೇಕಾದರೆ ಮಂಡಕ್ಕಿಗೆ ಹಾಗೆ ಅವಲಕ್ಕಿ ಚೂಡ ಮಾಡ್ಕೋತೀರಲ್ವ ಅದಕ್ಕೆ ಹಾಕಿ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಬೇಕಾದರೆ ಒಂದು ಸಲ. ನೋಡಿ, ತುಪ್ಪದಲ್ಲೆಲ್ಲ ಮಸಾಲೆ ಈ ಥರ ಎಲ್ಲ ಮಿಕ್ಸ್ ಆಗಲಿ ಸ್ವಲ್ಪ. ಗ್ಯಾಸು ಲೋ ಅಲ್ಲೇ ಇಟ್ಕೊಂಡಿರಿ. ಈಗ ನೋಡಿ, ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರದ್ದು ಒಂದು ಬೌಲ್ ಮಖಾನ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ
ಆ ಮಸಾಲೆ ಎಲ್ಲದಕ್ಕೆ ಕೋಟಿಂಗ್ ಆಗಬೇಕು ಮಖಾನಾಗೆ. ಆ ಥರ ಎಲ್ಲನೂ ಚೆನ್ನಾಗಿ ಕಲಸಿ ನೋಡಿ, ಎಲ್ಲನೂ ಮಿಕ್ಸ್ ಆಗಬೇಕು. ನೋಡಿ ಈಗೆಲ್ಲನೂ ಮಸಾಲೆ ಕೋಟಿಂಗ್ ಆಗಿದೆ. ಮಖಾನ ಹಾಕಿದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿಬಿಡಿ. ಅದೇ ಕಡಾಯಿ ಬಿಸಿಗೇನೆ ಅದೆಲ್ಲನೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಮಸಾಲೆ. ನೋಡಿ ಅದೇ ಬಿಸಿಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಎಲ್ಲನೂ ಮಿಕ್ಸ್ ಆಯಿತು. ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ನೋಡಿ ಖಟ್ಟ ಮೀಠ ಮಖಾನ ರೆಡಿ ಆಯಿತು. ಈಗ ಅದೇ ಕಡಾಯಿಗೆ ಮತ್ತೆ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಇದು ನಾನು ಜೀರಾ ಮಖಾನ ತೋರಿಸ್ತಾ ಇದ್ದೀನಿ. ನೋಡಿ ತುಪ್ಪ ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗಲಿ. ನೋಡಿ ಈವ್ನಿಂಗ್ ಸ್ನ್ಯಾಕಿಗೆ ಅದು ಇದು ಫ್ರೈಡ್ ಐಟಮ್ ತಿನ್ನೋದು ಬದಲು ಈ ಥರ ಹೆಲ್ದಿಯಾಗಿ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ. ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ತಿನ್ಬೋದು ಇದು. ನೋಡಿ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು, ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟು, 1 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಅರಿಶಿಣ. ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಯಾವಾಗಲೂ ಅಷ್ಟೇ ಲೋ ಅಲ್ಲೇ ಇರಲಿ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ ಈ ಥರ ತುಪ್ಪದ ಜೊತೆ ಎಲ್ಲ ಮಸಾಲೆ ಬೆರಿಬೇಕು. ಆಗ ನಿಮಗೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಮಖಾನಾಗೆ. ನೋಡಿ ಮತ್ತೆ ಇನ್ನೊಂದು ಬೌಲು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇದು ಜೀರಾ ಹಾಲಿಗೆ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಈಗ ನೆಕ್ಸ್ಟು ಕ್ಯಾರಮೈಲ್ ಮಖಾನ ಮಾಡೋಣ. ಅದಕ್ಕೊಂದು ಕಡಾಯಿಗೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ನೋಡಿ ಚಳಿ ಇರೋದ್ರಿಂದ ತುಪ್ಪ ಬೇಗ ಗಟ್ಟಿಯಾಗಿಬಿಟ್ಟಿದೆ, ಬೇಗ ಬೆಳೀತಾನೆ ಇಲ್ಲ. ನೋಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಮೆಲ್ಟ್ ಆಗಬೇಕು. ಈಗ ಕ್ಯಾರಮೈಲ್ ಪಾಪ್ಕಾರ್ನ್ ಅಂತ ನಾವು ಕೇಳಿರ್ತೀವಿ, ಮಾಲ್ಗೆ ಹೋದಾಗ ತೊಗೊಳ್ತಾ ಇರ್ತೀವಿ. ನೋಡಿ ಒಂದು ಸ್ವಲ್ಪ ಇರುತ್ತೆ, 250-300 ಎಲ್ಲ ಇರುತ್ತೆ. ಈ ಥರ ಹೆಲ್ದಿಯಾಗಿ ಈ ಮಖಾನದಿಂದ ಮಾಡಿಕೊಡಿ, ಎಷ್ಟು ಟೇಸ್ಟಿ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ನೋಡಿ ಒಂದು ಸಲ ಮಾಡಿ ನೋಡಿ. ಈಗ ನೋಡಿ 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ಇದು ಆರ್ಗ್ಯಾನಿಕ್ ಬೆಲ್ಲ. ನಿಮಗೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಅಂಗಡಿ ಇರುತ್ತಲ್ಲ, ಗಾಣದ ಎಣ್ಣೆ ಸಿಗ್ತಾ ಇರುತ್ತೆ ನೋಡಿ, ಎಲ್ಲ ಥರದ ಎಣ್ಣೆಗಳು ಸಿಗ್ತಾ ಇರುತ್ತೆ, ಅಲ್ಲೇ ತೊಗೊಂಡಿದ್ದೀನಿ ಈ ಬೆಲ್ಲ. ಹಾಗೆ ಅಲ್ಲಿ ಹನಿ ಸಿಗುತ್ತೆ, ತುಪ್ಪ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ನೋಡಿ ಅದೆಲ್ಲ ತುಪ್ಪದ ಜೊತೆ ಸ್ವಲ್ಪ ಬೆರೀಲಿ. ನಂತರ 1 ಸ್ಪೂನು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಅದೆಲ್ಲ ಸ್ವಲ್ಪ ಕರಗೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನೋಡಿ ನಾನು ಬೆಲ್ಲ ಏನು ಫಿಲ್ಟ್ರ್ ಮಾಡಿ ಏನು ಹಾಕೇ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ. ಇದರಲ್ಲಿ ಏನು ಕಸ ಆ ಥರ ಏನೂ ಇಲ್ಲ. ನಿಮ್ಗೆ ಹಾಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ, ಆಗಲೇ ಅದು ಸ್ಪೂನಿಗೆ ಒಂಥರ ಕರ ಅಂತ ಸೌಂಡ್ ಬರ್ತಾ ಇರುತ್ತೆ. ಆ ಥರ ಏನೂ ಬರ್ತಾ ಇಲ್ಲ, ಹಾಗಾಗಿ ಇದು ಕ್ಲೀನಾಗೇ ಇದೆ. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದನ್ನೇನು ಪಾಕ ಬರೋವರೆಗೂ ನಾವು ಮಾಡಬೇಕು ಅಂತ ಏನೂ ಇಲ್ಲ. ಒಂಚೂರು ಅದು ನೊರೆ ಥರ ಬರಬೇಕು ನಿಮಗೆ ಬೆಲ್ಲದಲ್ಲಿ, ಅಷ್ಟು ಮಾಡಿದರೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಕೈ ಬಿಡಬೇಡಿ, ಗ್ಯಾಸು ಲೋ ಅಲ್ಲೇ ಇಟ್ಕೊಂಡಿರಿ.
ನೋಡಿ ಚೆನ್ನಾಗಿ ಈ ಥರ ತಿರುಗಿಸಿ ನೀವು ಕಲಿಸ್ತಾ ಇರಬೇಕು. ನೋಡಿ ಈಗ ನೊರೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಬೆಲ್ಲದ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ನೋಡಿ. ಈಗ ಒಂದು ಬೌಲು ಮಖಾನ ಹಾಕ್ಕೊಳ್ಳಿ. ಎಲ್ಲನೂ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಇದು ತುಂಬಾ ಇಷ್ಟ ನೋಡಿ. ಇದ್ರ ಜೊತೆಗೆ 2 ಸ್ಪೂನು ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಹಾಕೋದ್ರಿಂದಂತೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡಿ. ಬಿಳಿ ಎಳ್ಳು 2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈ ಥರ ಎಲ್ಲನೂ ಮಿಕ್ಸ್ ಆಗಬೇಕು. ಹಾಗೆ ಈಗ ಚಳಿಗಾಲ ಇರೋದ್ರಿಂದ ಎಳ್ಳು ಸ್ವಲ್ಪ ತಿನ್ನಬೇಕು. ನಮ್ಮ ಸ್ಕಿನ್ಗೂ ಸ್ವಲ್ಪ ಆಯಿಲ್ನೆಸ್ ಬರುತ್ತೆ, ಯಾಕಂದರೆ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ನೋಡಿ ಚಳಿಗೆ. ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಒಂಚೂರು ನೀವು ಮುಟ್ಟೋಕ್ಕೆ ಎಷ್ಟು ಬಿಸಿ ಇರುತ್ತೆ ಅಷ್ಟು ಇರುವಾಗಲೇ ಈ ಥರ ಅಂಟ್ಕೊಂಡಿರ್ತವೆ, ಅದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಆಮೇಲೆ ಬಿಡ್ಸೋಕ್ಕಾಗಲ್ಲ ನಿಮಗೆ ನೋಡಿ. ಈ ಥರ ಎಲ್ಲನೂ ಸಪ್ರೇಟ್ ಮಾಡ್ಕೊಂಬಿಡಿ ನೋಡಿ. ಈಗ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಸೌಂಡ್ ಬರ್ತಾ ಇದೆ ನಿಮಗೆ ನೋಡಿ. ಈಗೆಲ್ಲನೂ ಒಂದೊಂದಾಗಿ ಬಿಡಿಯಾಗಿ ಅದು ಎಳ್ಳು ಎಲ್ಲ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ. 3 ಫ್ಲೇವರ್ ರೆಡಿಯಾಗಿದೆ ನೋಡಿ. ಈಗ ಕಟ್ಟ ಮೀಠ, ಜೀರಾ ಹಾಗೆ ಕ್ಯಾರಮೆಲ್ 3 ಮಖಾನ ಫ್ಲೇವರ್ ರೆಡಿಯಾಗಿದೆ ನೋಡಿ. ಇಷ್ಟು ಹೆಲ್ದಿ ಹಾಗೂ ಟೇಸ್ಟಿ ಮಖಾನ ತಿನ್ನೋಕೆ ಅಷ್ಟೇ ಅಲ್ಲ, ಇದು ಸೌಂದರ್ಯಕ್ಕೂ ಉಪಯೋಗಕ್ಕೆ ಬರುತ್ತೆ. ಇದರಿಂದ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ರಿಂಕಲ್ಸ್ ಇರುತ್ತೆ ನೋಡಿ, ಅವರಿಗಿದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಈ ಪ್ಯಾಕು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಮಖಾನ ಹಾಲಿನಲ್ಲಿ ಸೋಕ್ ಮಾಡಿಡಿ. ಇದು ಸ್ವಲ್ಪ ಮೆತ್ತಗಾದ ಮೇಲೆ ಅದ್ರ ಜೊತೆಗೆ 1 ಸ್ಪೂನು ಲೆಮನ್ನು, 1 ಸ್ಪೂನು ಹನಿ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 20 ನಿಮಿಷ ಬಿಟ್ಟು ತೊಳೆಯಿರಿ. ವಾರದಲ್ಲಿ 2 ಸಲ ಮಾಡಿದರೆ ನೀವೇ ಚೇಂಜಸ್ ಕಾಣ್ತೀರಾ. ಹಾಗೆ ಡ್ರೈ ಸ್ಕಿನ್ ಇರೋರಾದರೆ ಲೆಮನ್ ಅವಾಯ್ಡ್ ಮಾಡಿ. ಹನಿ ಕೂಡ ಅಷ್ಟೇ, ಒಳ್ಳೆ ಹನಿ ಬಳಸಿ. ಆರ್ಗಾನಿಕ್ ಹನಿ ಆದರೆ ಇನ್ನೂ ಒಳ್ಳೆಯದು. ಯಾರಿಗೆಲ್ಲ ಈ ತರಹ ಹೋಮ್ ಮೇಡ್ ಫೇಸ್ ಪ್ಯಾಕ್ಗಳು ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿದರೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.